ಚುನಾವಣೆ ಸೀಸನ್ ಬಂತು ಅಂದ್ರೆ ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ವಾಪಸ್ ಆ ಪಕ್ಷಕ್ಕೆ, ಈ ರೀತಿ ಜಂಪಿಂಗ್ ಸ್ಟಾರ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗುತ್ತೆ. ಇದೀಗ ಘರ್ ವಾಪಸಿ ಆಗಿದೆ. ಬಿಜೆಪಿ ಬಿಟ್ಟು ಹೋಗಿದ್ದವರನ್ನ ವಾಪಸ್ ಕರ್ಕೊಳ್ಳೋ ಪ್ರಯತ್ನದ ಭಾಗವಾಗಿ ನಿತಿನ್ ಗುತ್ತೇದಾರ್ ನೆನೆ ವಾಪಸ್ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ. ನಿತಿನ್ ಗುತ್ತೇದಾರ್ ಬಿಜೆಪಿಗೆ ಘರ್ ವಾಪಸಿ ಆಗಿದ್ದಾರೆ. ಬಿಜೆಪಿ ತೊರೆದಿದ್ರು ಕಳೆದ ಬಾರಿ ಚುನಾವಣೆಯಲ್ಲಿ. ಈಗ ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ತೊರೆದು ಬೇರೆ ಹೋಗಿ 51,000 ಮತ ಪಡೆದಿದ್ರು. ತಮ್ಮ ಅಣ್ಣನನ್ನೇ ಸೋಲಿಸಿದ್ರು, ಮಾಲಿಕಯ್ಯ ಗುತ್ತೇದಾರ್ ಅವರನ್ನ ಸೋಲಿಸಿದ್ರು. ಅವ್ರ ಸೋಲಿಗೆ ದೊಡ್ಡ ಕಾರಣ ಈ 50,000ಕ್ಕೂ ಅಧಿಕ ಮತಗಳೇನು ನಿತಿನ್ ಪಡೆದುಕೊಂಡಿದ್ರು ಕಳೆದ ಬಾರಿ ಅದು ಅಂತ ಹೇಳಿ. ಹೀಗಾಗಿ ಇದೀಗ ಅವರ ಕೆಪಾಸಿಟಿಯ ಅರಿವಾಯಿತೋ ಅಥವಾ ಅವರ ಅಗತ್ಯತೆಯ ಅರಿವಾಯಿತೋ ಗೊತ್ತಿಲ್ಲ. ರಾಜ್ಯ ಮಟ್ಟದ ನಾಯಕರೇ ಮನವಿಯನ್ನ ಮಾಡಿಕೊಂಡ್ರಂತೆ ವಾಪಸ್ ಬನ್ನಿ ಪಕ್ಷಕ್ಕೆ ಅಂತ ಹೇಳಿ. ಹೀಗಾಗಿ ನಿತಿನ್ ಗುತ್ತೇದಾರ್ ಬಿಜೆಪಿ ಕಚೇರಿಯಲ್ಲಿ ನಿನ್ನೆ ಅಧಿಕೃತವಾಗಿ ಮತ್ತೊಮ್ಮೆ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಮಾಲಿಕಯ್ಯ ಗುತ್ತೇದಾರ್ ಅವರ ಸಹೋದರರು ಮಾಲಿಕಯ್ಯ ಗುತ್ತೇದಾರ್ ನನ್ನ ಅಯ್ಯೋ ಅಂತ ಅಳ್ತಾ ಇದ್ರು. ಅಂದ್ರೆ ನನಗೆ ಬಿಜೆಪಿಯಲ್ಲಿ ಏನೆಲ್ಲ ತೊಂದರೆ ಆಗಿದೆ ಗೊತ್ತಾ, ಯಾರಾದ್ರೂ ಇರ್ತಿರಲಿಲ್ಲ ಅಂತೇಳಿ. ಅದಕ್ಕೆ ಮೊನ್ನೆ ನಾವು ಪ್ರೈಮ್ ಟೈಮಲ್ಲಿ ಕೂಡ ಹೇಳ್ತಾ ಇದ್ವಿ, ಒಂದು ಇವರೇನು ಅಂದ್ಕೊಂಡಿದ್ದಾರೆ ನಾವು ಎಲ್ಲ ಸರಿ ಮಾಡಿದ್ದೀವಿ ಅಂತೇಳಿ. ಹಂಗಿಲ್ಲ, ನಿಜವಾಗಿ ಆಂತರಿಕವಾಗಿ ಭಾಳ ಪ್ರಾಬ್ಲಮ್ ಇದೆ ಬಿ ಜೆ ಪಿಯಲ್ಲೂ ಕೂಡ. ಎಲ್ಲ ಒಳ ಇಟ್ಟುಕೊಡುವಂಥ ಸಾಧ್ಯತೆ ಇದೆ. ಮಾಲಿಕಯ್ಯ ಗುತ್ತೇದಾರ್ ಅಳ್ತಾ ಇರಬೇಕಾದ್ರೆ ಅವ್ರು ತಮ್ಮ ಬಂದಿದ್ದಾರೆ ವಾಪಸ್. ಇವರು ಮತ್ತೆ ಹೇಳ್ಬೋದು, ನನಗೆ ಅವತ್ತು ಮೋಸ ಮಾಡ್ದ, ಈಗ ವಾಪಸ್ ಕರ್ಕೊಂಡ್ಬಂದು ಅವನಿಗೆ ಟಿಕೆಟ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ನಿನ್ನೆ ಈ ಅಧಿಕೃತ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಗಿದೆ. ಅದರ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ರಿ. ಚುನಾವಣೆ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದ್ರು ಅಂದ್ರೆ ಗೆದ್ದುಬಿಟ್ರು ಆ ಕ್ಷೇತ್ರದಲ್ಲಿ ಅಭ್ಯರ್ಥಿ ಅಂತಲ್ಲ, ಬಟ್ ಅವರ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಅವರನ್ನ ಅನುಸರಿಸುವ ಕಾರ್ಯಕರ್ತರು ಇರ್ತಾರೆ. ಸೊ ಅವರ ಮೇಲೆ ಇದು ಪರಿಣಾಮ ಬಿದ್ದು ಮತಗಳ ಪ್ರಮಾಣದಲ್ಲಿ ಒಂದಷ್ಟು ಹೆಚ್ಚಾಗಬಹುದು ಅನ್ನೋದು ಸಹಜ ನಿರೀಕ್ಷೆ. ಓಕೆ, ಇದರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀವಿ. ಈ ನಡುವೆ ಬಿಜೆಪಿ ತೊರೆದ ನಿತಿನ್ ಗುತ್ತೇದಾರ್ ವಾಪಸ್ಸಿ ಆಗಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಅವರ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಇವತ್ತು ಪ್ರಸಾರ ಆಗತ್ತೆ. ಇದು ಭಾಳ ಮುಖ್ಯವಾಗಿ ರಾಜಕೀಯ ಪೂರ್ವ ನಿರ್ಧಾರಿತವಾಗಿತ್ತೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿದ್ದೀವಿ. ಆಮೇಲೆ ಸಿದ್ದರಾಮಯ್ಯನವರ ಕ್ಷೇತ್ರ, ಯಾಕಂದರೆ ಅವರ ತವರು ಕ್ಷೇತ್ರ, ಸಿದ್ದರಾಮಯ್ಯನವರ ಈಗ ಆಲ್ರೆಡಿ ಮುಖ್ಯಮಂತ್ರಿ ಆಗಿದ್ದಾರೆ. ಚಾಮರಾಜನಗರ ಮತ್ತು ಮೈಸೂರನ್ನು ಗೆಲ್ಲುವುದು ವೆರಿ ಇಂಪಾರ್ಟೆಂಟ್. ಜೊತೆಗೆ ಈ ಹಿಂದೆ ಶ್ರೀಕಂಠದ ನರಸಿಂಹರಾಜ ಒಡೆಯರ್ ಅವರು 6 ಚುನಾವಣೆಗಳ ಪೈಕಿ 4 ಚುನಾವಣೆಯನ್ನು ಗೆದ್ದಿದ್ದರು. ಆನಂತರ ಬಿ ಜೆ ಪಿಗೆ ಹೋಗ್ತಾರೆ, ಸೋಲ್ತಾರೆ. 2004ರಲ್ಲಿ ತಮ್ಮ ರಾಜಕೀಯ ಜೀವನಕ್ಕೆ ಇತಿಶ್ರೀ ಆಡ್ತಾರೆ. ಮತ್ತೆ ಯಾವತ್ತೂ ಅವರು ಪ್ರಯತ್ನ ಪಡೋದಿಲ್ಲ. 20 ವರ್ಷಗಳ ನಂತರ ಆ ರಾಜಮನೆತನದಿಂದ ಮತ್ತೊಬ್ಬರು ಅಖಾಡಕ್ಕೆ ಇಳಿದಿದ್ದಾರೆ. ಅವರ ಜೊತೆ ನಡೆಸಿದಂಥ ವಿಶೇಷ ಸಂದರ್ಶನ ಇವತ್ತು ಪ್ರಸಾರವಾಗಲಿದೆ. ಅದರ ಒಂದು ತುಣುಕು ನಿಮ್ಮ ಮುಂದೆ. ನೀವು KSRTC ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀರಾ ವಿದ್ಯಾರ್ಥಿ ಇರಬೇಕಾದ್ರೆ? ಹೌದು, ಅದು ಮಾಡಿದ್ದೀನಿ. ಆವಾಗ ಅದೇನು ಬಹಿರಂಗವಾಗಿ ಹೇಳೋವಂಥದ್ದು ಏನಿಲ್ಲ, ಅದು ಎಲ್ಲರೂ ಮಾಡ್ತಾರೆ, ಅದ್ರ ಏನು ದೊಡ್ಡ ವಿಚಾರ ಅಲ್ಲ. ಆದರೆ ಆ ಸ್ಕೂಲ್ ಟೈಮಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಜೊತೆ, ನಮ್ಮ ಪೀಳಿಗೆಯವ್ರ ಜೊತೆ ಹೋಗುವಂಥದ್ದು ಅದೇ ಒಂದು ಆನಂದ. ನಾನು ಯಾವತ್ತೂ ಅದು KSRTC ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಸ್ಕೂಲ್ ಬಸ್ಸಲ್ಲೇ ಹೋಗ್ತಾ ಇದೆ ಅಂತ ಗೊತ್ತಿತ್ತು. ನೀವು KSRTC ಆಕ್ಟಿವ್ ಚುನಾವಣಾ ಪಾಲಿಟಿಕ್ಸ್ಗೆ ಯದುವೀರ್ ಅವ್ರ ಎಂಟ್ರಿ ಆಗಬೇಕು ಅನ್ನೋ ನಿರ್ಧಾರ ಯಾವಾಗ ಆಯ್ತು? ಆಕ್ಚುಲಿ 2018ರಲ್ಲೇ ಆಗಿತ್ತಾ ಅಥವಾ ಈಗ? ಈ ವರ್ಷನೇ ಆ ಪ್ರೋಸೆಸ್ ಶುರು ಆಗಿದ್ದು. ಈ ವರ್ಷದಲ್ಲೇ ಸುಮಾರು ಫೆಬ್ರವರಿ ಮಾರ್ಚಲ್ಲೇ ಅದು ಶುರು ಆಯ್ತು. ಅದ್ರ ಹಿಂದೆನೂ ಕೂಡ ನಾನು ಬಹಳಷ್ಟು ಸತಿ ನಾನು ಹೇಳಿದ್ದೀನಿ ಆಸಕ್ತಿ ಇರಲಿಲ್ಲ ಅಂತ. ಅದು ಆ ಸಮಯಕ್ಕೆ ಅದು ಓಕೆ, ಇದರ ಫುಲ್ ಇಂಟರ್ವ್ಯೂ 6 ಗಂಟೆಗೆ ಅಲ್ವಾ? 6 ಗಂಟೆಗೆ 5:57ಕ್ಕೆ ಇದರ ಕಂಪ್ಲೀಟ್ ಸಂದರ್ಶನ ಪ್ರಸಾರವಾಗಲಿದೆ. ಏನೆಲ್ಲ ಹೇಳಿದ್ದಾರೆ, ಆಮೇಲೆ ವೆರಿ ಫಸ್ಟ್ ಟೈಮ್ ಆ ಥರ ಅವರು ಹೊರಗೆ ಬಂದು ನೋಡಿ. ಅಲ್ಲಿ ಮಾಜಿ ಮೇಯರ್ಗಳು, JDSನಿಂದೆಲ್ಲ ಮಾಜಿ ಮೇಯರ್ಗಳಾದಂಥವ್ರೆಲ್ಲರೂ ಕೂಡ ಇದ್ದಾರೆ. ವೆರಿ ಫಸ್ಟ್ ಟೈಮ್ ಅಲ್ಲಿ ನಮಗೆ ಆ ಥರ ಕಾಣಸಿಗುವಂಥದ್ದು. ಮತ್ತು ಮಹಾರಾಜರು ಕೂಡ ಈ ಥರ ಹೊರಗೆ ಬಂದು ಆಮೇಲೆ ಹೋಟೆಲಲ್ಲಿ ಕೂತು ಆಮೇಲೆ ಪಾರ್ಕಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ನಾನು ಕೂಡ ಜನಸಾಮಾನ್ಯರ ಜೊತೆ ಬೆರೆಯಲೇಬೇಕಾಗತ್ತೆ ಅನ್ನುವಂಥದ್ದು. ಯಾಕಂದರೆ ಇದು ಪ್ರಜಾತಂತ್ರ ವ್ಯವಸ್ಥೆ. ಇದರ ಬಗ್ಗೆ ಸಂಪೂರ್ಣ ಸಂದರ್ಶನ ಇವತ್ತು 5:57 ನಿಮಿಷಕ್ಕೆ ಅಂದರೆ ಸಂಜೆ 6 ಗಂಟೆಗೆ ಪ್ರಸಾರವಾಗಲಿದೆ. ಈಗ ಒಂದು ಬ್ರೇಕ್